ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಓಕೆ, ಇವ್ರು ಯಾರು ಹೊಸ್ದಾಗಿ ಬಂದಿದ್ದಾರೆ ಯೂಟ್ಯೂಬಲ್ಲಿ ಅಂತ ಅಂದ್ಕೋಬೇಡಿ. ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಒಬ್ಬ ಐಟಿನ. ಓಕೆ, ನಿಮ್ಮ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆಲ್ಲ ಸಪೋರ್ಟ್ ಮಾಡಿ, ಓಕೆನಾ? ಮತ್ತು ಇವತ್ತು ನಾನು ಎಲ್ಲಿಗೆ ಹೋಗಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹೊಸ್ದಾಗಿ ಅಂತ. ನಾನು ಇವತ್ತು ಗುರುವಾರ ಆಗಿದೆ, ಓಕೆನಾ? ಗುರುವಾರ ಆಗಿದ್ದರಿಂದ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ರಾಯರ ಮಠದಿಂದನೇ ಎಲ್ಲ ನನ್ನ ಜೀವನ ಚೆನ್ನಾಗಿರೋದು. ಹಂಗಾಗಿ ಅಲ್ಲಿಂದನೇ ನನ್ನದು ವೈಟಿ ಜರ್ನಿನ ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ರಾಯರ ಆಶೀರ್ವಾದ ತೊಗೊಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ, ಒಂದು ಸಬ್ ಮಾಡ್ಕೊಳ್ಳಿ ಎಲ್ಲರೂ, ಒಂದೊಂದು ಅಷ್ಟೇ ಸಾಕು ನನಗೆ, ಓಕೆನಾ? ಓಕೆ, ಇವತ್ತು ತಮ್ಲೈನಲ್ಲಿ ನೋಡಿರ್ತೀರ ಜಾಮೂನ್ ರೆಸಿಪಿ ಅಂತ. ಹೌದು, ಜಾಮೂನ್ ಮಾಡ್ತಾಯಿದ್ದೀನಿ. ಏನಕ್ಕೆ ಇವಾಗ ಏನು ಸ್ಪೆಷಲ್ ಅಂತ ಕೇಳ್ಬೋದು, ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಫಸ್ಟ್ ರಾಯರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅಲ್ಲೊಂದೆರಡು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಿಮಗೂ ದೇವರು ಆಶೀರ್ವಾದ ಮಾಡಲಿ, ಓಕೆನಾ? ಬಾಯ್. ಗೈಸ್, ಎಲ್ಲ ದೇವಸ್ಥಾನ ಅಂದ್ಕೊಂಡು ಒಂದು ವಾಟರ್ಮೆಲನ್ ಜ್ಯೂಸ್ ಕುಡ್ಕೊಂಡೆ. ಶೂಟ್ ಮಾಡೋಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟೆ ಹಂಗೆ. ಮತ್ತು ಒಂದು ಕಚೋರಿ ತಿಂದ್ಕೊಂಡು ಬರೋದಂತ. ನೀವು ನೋಡ್ತಾ ಇರ್ಬೋದು, ನಾನು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ MTR, ಓಕೆನಾ? ಇದನ್ನು ಫುಲ್ಲು ಸುಟ್ಕೊಂಡ್ಬಿಡೋಣ. ನೋಡಿ, ಎಲ್ಲ ಸುಟ್ಕೊಂಡೆ. ಮತ್ತು ಇದು ಗಂಟಿರುತ್ತೆ ಮಧ್ಯ ಅದನ್ನೆಲ್ಲ ಕ್ಲೀನಾಗೆ ಒಡ್ಕೊಂಬಿಡಿ, ಓಕೆನಾ? ಈ ಥರ ಹಿಂಗೆ ಮಾಡಿ. ನೀವು ಹಿಂಗೆ ಮಾಡ್ತಿದ್ದೀರಲ್ಲ ಆ ಟೈಪ್ ಮಾಡ್ಕೊಂಬಿಡಿ. ಮತ್ತು ನಾನು ಇಲ್ಲಿ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ, ಓಕೆನಾ? ಮತ್ತು ಫುಲ್ ಹಾಲು ಹಾಕಬೇಡಿ, ಹಾಲಲ್ಲೇ ಕಲಿಸ್ಕೋಬೇಡಿ. ಯಾಕಂದರೆ ಹಾಲು ಕಲಿಸಿದ್ರೆ ಮತ್ತು ಹಾಲಲ್ಲಿ ಸ್ಮೆಲ್ ಬರುತ್ತೆ. ಮತ್ತು ನಾನು ಅದೇ ಸೇಮ್ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ, ಓಕೆನಾ? ಓಕೆ, ನಾವೀಗ ಇದು ಮಾಡ್ಕೊಂಡಿದ್ದೀವಿ, ಕಲಿಸ್ಕೊಂಡಿದ್ದೀವಲ್ಲ, ಅದು ಒಟ್ಕೊಂಡಿದ್ದೀವಿ. ನೆಕ್ಸ್ಟ್ ಹಾಲು ಹಾಕ್ತಾಯಿದ್ದೀನಿ ನಾನು. ಇದಿಷ್ಟು ಹಾಲು ಹಾಕಿದ್ದೀನಿ, ಓಕೆನಾ? ಇದು ಕಲಿಸ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಇವಾಗ ನೋಡ್ತಿದ್ದೀರಾ, ಕಲಿಸ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು. ಮತ್ತು ಫುಲ್ ಹಾಲಲ್ಲೇ ಕಲಿಸ್ಕೊಬೇಡಿ, ಚೆನ್ನಾಗಿ ಆಗಲ್ಲ, ಓಕೆನಾ? ಸ್ವಲ್ಪ ಹಾಲು ನೀರು ಎರಡು ಇರಲಿ. ನೆಕ್ಸ್ಟ್ ನಾನು ನೀರು ಹಾಕ್ಕೊತೀನಿ, ಎಷ್ಟು ಬೇಕೋ ಅಷ್ಟು ಕಲಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಇದು ಫುಲ್ಲು ಸ್ಮೂತಾಗಿದ್ದರೆ ಓಕೆ ಅಷ್ಟೇ. ನಿಮಗೆ ಇದು ಹಿಟ್ಟನ್ನ ನೀವು ಯಾವ ಥರ ಕಲಿಸ್ಕೊತೀರೋ ನಿಮಗೆ ಆ ಥರದ ಮೇಲೆ ಬರುತ್ತೆ. ನಿಮಗೆ ಜಾಮೂನು ಸ್ಮೂತಾಗಿ ಬೇಕು ಅಂದರೆ ಈ ಥರ ಇರಬೇಕು ಹಿಟ್ಟು, ಓಕೆನಾ? ಸ್ಮೂತಾಗೆ ಹಿಂಗೆ ಇರಬೇಕು, ಮೆತ್ತಗೆ. ನೀವು ಭಾಳ ರಫಾಗಿ ಹಿಟ್ಟು ಕಲಿಸ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಹಂಗೆ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಜಾಮೂನ್ ರಫ್ ಆಗುತ್ತೆ, ಓಕೆನಾ? ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಮೇಲೆ, ಕಾಣ್ತಿದೆಯಾ? ಎಣ್ಣೆ ಹಾಕ್ಕೊಂಡಿದ್ದೀನಿ, ಓಕೆ? ನೋಡಿರಿ, ಈ ಥರ ಹಿಂಗೆ ನಾದಿದ್ರೆ ಹಿಂಗೆ ಬರಬೇಕು, ಚೆನ್ನಾಗಿದೆ. ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೆ ಕೈಗೆ, ಮೊದಲೇ ಅಂಟುತ್ತೆ ಅಂತ. ನಾನು ತಟ್ಟೆಯಲ್ಲಿ ಕಲಿಸ್ಕೊತಿದ್ದೀನಿ. ನಿಮ್ಮ ಮನೇಲಿ ಬೌಲಿದೆ, ಬೌಲ್ ಬೇಡ ಅಂತ ತಟ್ಟೆಯಲ್ಲಿ ಕಲಿಸ್ಕೊತಿದ್ದೀನಿ. ಉಂಡೆ ಮಾಡೋಕ್ಕೆ ಬೇಕಲ್ಲ, ಅದಕ್ಕೆ ಈ ಥರ ಕಲಿಸಿ. ಜಸ್ಟ್ ನೀವು 20 ನಿಮಿಟ್ ಅಲ್ಲ, ಇವಾಗ ಹೇಳ್ತಿದ್ದೀನಿ, ಬರೀ 20 ಸೆಕೆಂಡ್, ಭಾಳ ನೆನೆಸ್ಬೇಡ್ರಿ. ಇವಾಗಲೇ ಹೇಳ್ತಿದ್ದೀನಿ, ಇದು ಮೊದಲೇ ಮೆತ್ತಗಿರುತ್ತೆ, ಕಲಿಸಿರ್ತೀವಿ ಮೆತ್ತಗಾಗಿ. ಹಾಗಾಗಿ ಇದನ್ನು ಇದೇ ರೀತಿ ಕಲಿಸ್ಕೊಂಡ್ಬಿಡಿ. 20 ಮಿನಿಟ್ಸ್ ಬಿಟ್ಟು ಇದ್ರ ಹತ್ರ ಬನ್ನಿ, ಓಕೆನಾ? ಬಾಯ್. ಇವಾಗ ನಾವು ಪಾನಕ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಾ, ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಿಟ್ಟು ಎಷ್ಟು ಕಲಿಸ್ಕೊಂಡಿದ್ದೀವಲ್ಲ ಅಷ್ಟು ಕಲಿಸ್ಕೊಂಡಿದ್ದೀವಿ. ಇನ್ನೊಂದು ಏನು ಗೊತ್ತಾ, ನಾವು ಯಾವ ಜಾಮೂನ್ ಯಾವ ಸೈಜ್ ಮೇಲೆ ಮಾಡ್ತೀವಿ ಅನ್ನೋ ಲೆಕ್ಕ, ಓಕೆ? ಅದ್ರ ಮೇಲೆ ನೀವು ಸಕ್ಕರೆ ಪಾನಕ ಮಾಡ್ಕೋಬೋದು. ನೆಕ್ಸ್ಟ್ ಸಕ್ಕರೆ ಇಟ್ಕೊಂಡಿದ್ದೀನಿ ನಾನು ಪಾತ್ರೆಯಲ್ಲಿ. ನೆಕ್ಸ್ಟ್ ನೀರು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೀರು ನಿಮಗೆ ನೋಡಿ ಕಂಫರ್ಟಬಲ್ ಅನಿಸಿದರೆ ಸಾಕು, ಓಕೆನಾ? ನೆಕ್ಸ್ಟ್ ನಾನು ಗ್ಯಾಸ್ ಹಚ್ತೀನಿ. ಇದನ್ನು ಚೆನ್ನಾಗಿ ಗೂರಾಡ್ಕೊಂಬಿಡಿ. ಇದಕ್ಕೆ ಯಾಲಕ್ಕಿ ಪುಡಿ ಲಾಸ್ಟಿಗೆ ಹಾಕ್ತೀನಿ, ನೋಡಿ. ನೀವು ನೋಡ್ತಾ ಇರ್ಬೋದು, ನಾನು ಯಾಲಕ್ಕಿ ಕುಟ್ಕೊತೀನಿ, ಓಕೆನಾ? ನೋಡಿ, ನಾನು ಯಾಲಕ್ಕಿನ
ಇದು ಮಾಡ್ಕೊಂಡಿದ್ದೀನಿ, ಜಜ್ಕೊಂಡಿದ್ದೀನಿ ಓಕೆನಾ ಲೋಟದಲ್ಲಿ. ಅದು ಇಲ್ಲಿ ಸಕ್ಕರೆ ಮತ್ತು ನೀರು ಹಾಕಿದ್ವಲ್ಲ ಪಾನಕಕ್ಕೆ, ಈಗ ಅದಕ್ಕೆ ಹಾಕ್ತೀನಿ. ಇವಾಗಲೇ ಹಾಕಿದರೆ ನಿಮಗೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಓಕೆನಾ. ನೀವು ನೋಡ್ತಾ ಇರ್ಬೋದು ಈ ಟೈಪ್ ಬರುತ್ತೆ. ಇದು ಸಕ್ಕರೆ ಎಲ್ಲ ಫುಲ್ಲು ಕರಗಬೇಕು. ಒಂದು 10ರಿಂದ 15 ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಓಕೆನಾ. ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊತ ಬರ್ತೀನಿ. ಇವಾಗ ಉಂಡೆ ಯಾವ ಸೈಜ್ ನಿಮಗೆ, ನಾನು ಈ ಸೈಜ್ ಮಾಡ್ತೀನಿ ಗೈಸ್. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ. ನೀವು ಯಾವ ಸೈಜ್ ಮೇಲೆ ಮಾಡ್ತೀರಾ ಅದ್ರ ಮೇಲೆ ನೀವು ಪಾನಕ ರೆಡಿ ಮಾಡ್ಕೊಳ್ಳಿ ಓಕೆನಾ. ಇದೇ ಥರ ಸೇಮು. ನೀರು ನಿಮಗೆ ಜಾಸ್ತಿ ಬೇಕು, ಜಾಸ್ತಿ ದೊಡ್ಡ ದೊಡ್ಡ ಉಂಡೆ ಮಾಡಿದರೆ ನೀರು ಜಾಸ್ತಿ ಹಾಕಿ, ಸಣ್ಣ ಸಣ್ಣದಲ್ವ ಹಂಗಾಗಿ ನೋಡಿ ಈ ಥರ ಮಾಡ್ತಾಯಿದ್ದೆ. ಇದೆಲ್ಲ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ನಾನು ಓಕೆ. ನೀವು ನೋಡ್ತಾ ಇರ್ಬೋದು ನಾನು ಈ ಶೇಪಿಗೆ ಮಾಡ್ಕೊಂಡಿದ್ದೀನಿ ಓಕೆನಾ. ಮತ್ತು ಇವು ಇಷ್ಟು ಏನಕ್ಕೆ ಈ 1 2 3 4 5 ಈ 5 ದೊಡ್ಡ ದೊಡ್ಡ ಏನಕ್ಕೆ ಮಾಡಿದ್ದೀನಿ ಅಂತ ಲಾಸ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಜಾಮೂನ್ ಯಾವ ರೀಸನಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ತೀನಿ ಅಂತ ಹೇಳಿದ್ದೆ. ಇದು 5 ಮತ್ತು ಏನಕ್ಕೆ ಇಷ್ಟು ದೊಡ್ಡವು ಮಾಡಿದ್ದೀನಿ ಅಂತಲೂ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಓಕೆ. ಇಲ್ಲಿ ನೋಡ್ತಿರ್ಬೋದು ನೀವು ಕುದೀತಾ ಇದೆ. ಇದು ಈ ಕಲರ್ ಬರಬೇಕು ಪಾನಕಗೆ ಓಕೆನಾ. ಇನ್ನೊಂದು 2 ಮಿನಿಟ್ಸ್ ಕುದಿಸ್ತೀನಿ. ಮತ್ತು ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಒಂದು 5 ಮಿನಿಟ್ಸ್ ಎಣ್ಣೆ ಕಾಯಕ್ಕೆ ಬಿಡಿ. ಮತ್ತು ಏನು ಗೊತ್ತಾ, ಮೇನ್ ಜಾಮೂನ್ ಕರಿಯಬೇಕಾದ್ರೆ ಲೋ ಫ್ಲೇಮಲ್ಲೇ ಇಡಿ. ಉರಿನ ಲೋ ಫ್ಲೇಮಲ್ಲೇ ಇರಬೇಕು ಯಾವಾಗಲೂ ಓಕೆನಾ. ಲೋ ಫ್ಲೇಮಲ್ಲಿದ್ದರೆ ಒಳಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೀವೇನಾದ್ರು ಜೋರಾಗಿ ಬೇಗ ಬೇಗ ಆಗಲಿ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಒಳಗೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ರೋಸ್ಟ್ ಆಗಿರುತ್ತೆ ಓಕೆನಾ. ಇದನ್ನು ಕುದೀತಾ ಇದೆ, ಕುದೀಲಿ. ನೆಕ್ಸ್ಟ್ ಇದನ್ನು ಎಣ್ಣೆ ಕರ್ದು ನಿಮಗೆ ಸಿಗ್ತೀನಿ ನಾನು ಓಕೆ ಗೈಸ್. ಎಣ್ಣೆ ಕಾದಿದೆ, ಸ್ವಲ್ಪ ಹಾಕಿ ನೋಡಿದ್ದೀನಿ ಕಾದಿದೆ. ನಾನು ಇವಾಗ ಸದ್ಯಕ್ಕೆ 3 ಬಿಡ್ತೀನಿ ಮೆಲ್ಲಕ್ಕೆ. ನನಗೆ ಎಣ್ಣೆ ಅಂದರೆ ಭಯ, ಆದರೂ ಮಾಡ್ತಾಯಿದ್ದೀನಿ. ಈ ಥರ ಕರಿಯೋದಂದರೆ ನಿಜವಾಗ್ಲೂ ನಂಗೆ ಸಖತ್ ಭಯ ಆಗ್ಬಿಡುತ್ತೆ. ಇದು ಯಾವ ಥರ ಆಗಿದೆ, ಚಟ ಅಂತಿದೆ. ನೀರು ಬಿಟ್ಟು ಹಂಗಾಗಿ ಓಕೆ. ಇರಲಿ, ಅದು ಚೆನ್ನಾಗಿ ಕೆಂಪಾಗಲಿ. ನೀವು ಜೋರು ಇದು ಇಟ್ಕೋಬೇಡಿ, ಉರಿ ಇಟ್ಕೋಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ಮೆಲ್ಲಕ್ಕೆ ಬೆಂದರೂ ಮತ್ತು ಮೆಲ್ಲಕ್ಕೆ ರೋಸ್ಟ್ ಆದ್ರೂ ಒಳಗಡೆ ಬೆಂದಿರುತ್ತೆ ಓಕೆನಾ. ನೋಡಿ ಯಾವ ಥರ ಆಯಿತು, ನೀವೇ ನೋಡ್ತಿರ್ಬೋದು ನೋಡಿ. ಈ ಕಡೆ ಆಯ್ತಿದು ಪಾನಕ ಓಕೆ. ನಾನು ಆಫ್ ಮಾಡಿಬಿಡ್ತೀನಿ ಓಕೆನಾ. ಇದನ್ನು ಸ್ವಲ್ಪ ತಣ್ಣಗಾಗಿಬಿಡಲಿ. ಇದು ನೋಡಿ ತೆಗೆದುಬಿಡ್ತೀನಿ ನಾನು ಓಕೆನಾ. ಫುಲ್ಲು ಈ ಥರ ಮಾಡ್ಕೊಂಡು ಇಲ್ಲೊಂದು ತಟ್ಟೆ ಇಟ್ಕೊಂಡು ತಟ್ಟೆ ಒಳಗೆ ಹಾಕ್ತೀನಿ ಓಕೆ. ಇದೆಲ್ಲ ಕರ್ದಾದ್ಮೇಲೆ ನಿಮಗೆ ಪಾನಕಕ್ಕೆ ಹೆಂಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ನಾನು ಇದು ಮಾಡ್ಕೊಂಡಿದ್ದೀನಿ ಓಕೆನಾ, ಕರ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಬೇಕು. ಬಿಸಿ ಇದ್ದಾಗೆ ಯಾರೂ ಹಾಕಬೇಡಿ ಪ್ಲೀಸ್, ಇವಾಗಲೇ ಹೇಳ್ತಿದ್ದೀನಿ. ಬಿಸಿ ಇದ್ದಾಗ ಯಾರೂ ಹಾಕಬೇಡಿ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಮೀಡಿಯಮ್ ಆದರೂ ತಣ್ಣಗಾಗಲಿ ಓಕೆನಾ. ಇದೆಲ್ಲ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು. ನೋಡ್ತಾ ಇರ್ಬೋದು ಇದು ತಣ್ಣಗಾಗಿದೆ ಓಕೆ. ನಾನು ಇದನ್ನು ಮಿಸ್ ಆಗಿ ಮುಟ್ಟಕ್ಕೆ ಹೋದೆ, ಹಿಂಗೆ ಆಗ್ಬಿಡ್ತು. ಬೆಂದಿದೆ ಒಳಗೆ ಓಕೆನಾ, ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ನೀವು. ಅದಕ್ಕೆ ಲೋ ಫ್ಲೇಮಲ್ಲಿ ಬಿಟ್ಕೊಳ್ಳಿ ಅಂತ ನಾನು ಹೇಳಿದ್ದು ನಿಮಗೆ. ಇವಾಗ ಹಾಕೋಣ ಇದ್ರೊಳಗೆ ಓಕೆನಾ. ನೋಡಿ ನಾನು ಹಾಕ್ತೀನಿ ಗೈಸ್. ಟೇಸ್ಟ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡ್ತಾಯಿಲ್ಲ. ಸ್ವೀಟ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಪಾನಕ ಸಕ್ಕರೆ ಹಾಕಿದ್ದೀನಿ ನಾನು. ನಿಮ್ಮದು ಅಕಸ್ಮಾತ್ ಏನಾದರೂ ರಫ್ ಆಗಿ ನೀವು ಮಿಸ್ಸಾಗಿ ಬರೀ ಹಾಲಲ್ಲೇ ಕಲಿಸಿದ್ರಿ ಅಂತ ಅಂದ್ಕೊಂಡ್ರೆ ಪಾನಕದೊಳಗೆ ಹಾಕಿ ಮೆತ್ತಗಾಗುತ್ತೆ, ಸ್ಮೂತ್ ಆಗುತ್ತೆ. ಬಟ್ ಟೇಸ್ಟ್ ಅಷ್ಟು ಬರೋಲ್ಲ ನೋಡಿ. ನಾನು ಹಾಕಿದ್ದೀನಿ. ಇದು ಅಂತೂ ನೆನೆಯೋಕ್ಕೆ ಬೇಕು ಗೈಸ್. ಒಂದು 30 ಮಿನಿಟ್ಸ್ ಆದರೂ ಬೇಕು. ಒಂದು 25 ನಿಮಿಷ 30 ನಿಮಿಷ ಆದರೂ ಬೇಕು. ನಾನು ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ. 25 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಬಿಡ್ತೀನಿ ಓಕೆನಾ. ಗೈಸ್ ಅಷ್ಟು ಅದು ಆಗೋಷ್ಟರಲ್ಲಿ ಒಂದು ದೀಪ ನಮ್ದು ಆರೋಗ್ಬಿಟ್ಟಿತ್ತು, ಹಾಗಾಗಿ ಒಂದು ಹಚ್ಚದ ಅಂತ ನೋಡಿ. ನಮ್ಮದು ದೇವ್ರ ಮನೆ ಓಕೆನಾ. ದೀಪ ಹಚ್ಚಿದ್ದೀನಿ
ಓಕೆ, ಇವಾಗ ಊದಿನ ಕಡ್ಡಿ ಹಚ್ಬೇಕು ನಾನು. ಪೂಜೆ ಮಾಡಿ ನಿಮಗೆ ಸಿಗ್ತೀನಿ, ಓಕೆನಾ? ಬಾಯ್ ಗೈಸ್. ಇವರೇ ನೋಡಿ, ಇವರಿಗೋಸ್ಕರನೇ ಜಾಮೂನ್ ಮಾಡಿದ್ದು. ನಮ್ಮ ಅಜ್ಜಿ 2 ಇಯರ್ಸ್ ಆಯಿತು ಇವತ್ತಿಗೆ ನಮ್ಗೆ ಬಿಟ್ಟು ಹೋಗಿ, ಹಾಗಾಗಿ ಪೂಜೆ ಮಾಡ್ತಿದ್ದೆ. ಅವರಿಗೋಸ್ಕರನೇ ನಾವು ಜಾಮೂನ್ ಮಾಡ್ತಾ ಇರೋದು. ಮಾತಾಡಿದರೆ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಅಜ್ಜಿ ಬಗ್ಗೆ ಯಾರಿಗಾದರೂ ಬೇಜಾರಾಗಿದ್ದಾರೆ ದಯವಿಟ್ಟು ಕ್ಷಮಿಸ್ತೀರ ಅಂದ್ಕೊಂಡಿನಿ. ಇದೇ ಥರ ನನಗೆ YT-ಯಲ್ಲಿ ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಮತ್ತೇನು ಹೇಳೋಕ್ಕಾಗಲ್ಲ ಗೈಸ್. ಇವತ್ತಿಂದೆ ನನ್ನ ಲೈಫಲ್ಲಿ ಇವತ್ತು ನನ್ನ ಬ್ಲ್ಯಾಕ್ ಡೇ ಅಂತ ನಾನು ಅಂದ್ಕೊಂಡಿದ್ದೀನಿ, ಓಕೆನಾ? ಯಾರು ಬೇಜಾರಾಗಬೇಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಮಾಡಿಕ್ಕೋಸ್ಕರ ಅದು ಒಂದು ಸಬ್ ಮಾಡ್ಕೊಳ್ಳಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್. ನಿಮಗೆ ಯಾವ ಥರ ಕುಕ್ ಬೇಕು, ಯಾವ ಥರ ಲಾಕ್ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ಹಾಕ್ತೀನಿ, ಓಕೆನಾ? ಓಕೆ, ಬಾಯ್ ಗಾಯ್ಸ್. ಮತ್ತೆ